ಕೊನೆದಾಗಿ ಉಳ್ಕೊಂಡಿರೋದು ಇಬ್ರು, ದಿಲೀಪ್ ಅಂಡ್ ರಘು. ನೀವ್ ಯಾರನ್ನ ಚೂಸ್ ಮಾಡ್ತೀರಾ ಹೇಳಿ? ಚೋಟು ಬೇಕಾ? ಸೊ ರಘು, ನಿಮ್ಗೆ ಇವ್ರು ಬೇಕಲ್ವಾ? ಓಕೆ. ಪ್ರಣಮ್ಯ ಹಾಗೂ ನಿರೀಕ್ಷಾ ಈಗ ದಿಲೀಪ್ ಹಾಗೂ ರಘು ಅವರ ಜೋಡಿ ಆಗ್ಯಾರೆ. ನಿಮ್ಗೆ ಯಾರು ಬೇಕು? ಇರೋ ಇಬ್ರಲ್ಲಿ ಯಾವ ತರ ಎಕ್ಸ್ಪ್ಲೈನ್ ಮಾಡ್ತೀರಾ? ಮಾಡ್ಬಿಟ್ಟು ಕಳ್ಸಿ. ಇಬ್ರು ಡೇಂಜರಸ್ ಇರೋದೇ, ಇಬ್ರು ಡೇಂಜರ್. ಏನ್ ದೊಡ್ಡ ಇನ್ನೋಸೆಂಟ್ ತರ ಇಬ್ರುನುವೆ. ಇವತ್ತಿನ ಪೇರಿಂಗ್ ಟಾಸ್ಕ್ ಗೆ ಬೇಕಾಗಿರುವಂತ ಪ್ರಾಪರ್ಟಿ ಈಗ ಆಲ್ರೆಡಿ ಇಲ್ಲಿ ಇದೆ. ಎಲ್ಲಿ ನೋಡ್ತಾ ಇದೀರಲ್ಲ, ಇಲ್ಲಿ ಹುಂಡಿಗಳನ್ನ ಇಟ್ಟಿದೀವಿ. ಹುಂಡಿ ಒಳಗೆ ಕಾಸ್ ಹಾಕಿದೀವಿ. ಅಂಡ್ ಪೇರಿಂಗ್ ಟಾಸ್ಕ್ ಹೇಗಾಗತ್ತೆ ಅಂತ ಅಂದ್ರೆ, ನಮ್ಮ ಕ್ವಾಟ್ಲೆಗಳಿಗೆ ಆಲ್ರೆಡಿ ನಾವು ನೋಟನ್ನ ಪಿನ್ ಮಾಡಿಟ್ಟಿದೀವಿ. ಹಾಗೆ ಅದೇ ತರದ ನೋಟ್ಗಳು ಈ ಒಂದೊಂದು ಹುಂಡಿಯಲ್ಲೂ ಇದೆ. ವೆರಿ ವೆರಿ ಸಿಂಪಲ್. ನೀವು ಕುಕ್ಕುಗಳು ಬರ್ತೀರಾ, ನಿಮ್ಗೆ ಯಾವ ಹುಂಡಿ ಬೇಕು ತಗೊಳ್ತೀರಾ. ತಗೊಂಡಾದ್ಮೇಲೆ ನೀವೆಲ್ಲರೂ ಸೇರ್ಕೊಂಡು ಮ್ಯೂಸಿಕಲ್ ಚೇರ್ ತರ ಪಾಸಿಂಗ್ ನ ಹುಂಡಿನ ಮಾಡ್ತೀರಾ. ಒಬ್ರ ಕೈಯಿಂದ ಒಬ್ರ ಕೈಗೆ ಹುಂಡಿ ಪಾಸ್ ಆಗ್ತಾ ಇರುತ್ತೆ. ಮ್ಯೂಸಿಕ್ ಸ್ಟಾಪ್ ಆದಾಗ ಯಾವ ಕುಕ್ ಹತ್ರ ಹುಂಡಿ ಇರುತ್ತಲ್ಲ, ಆ ಹುಂಡಿನ ಕುಕ್ಕು ಹೊಡಿತಾರೆ. ಅದ್ರಲ್ಲಿ ಯಾವ ನೋಟ್ ಇರುತ್ತೆ, ಆ ನೋಟ್ ನ ನಮ್ಮ ಕ್ವಾಟ್ಲೆಗಳಲ್ಲಿ ಯಾರಲ್ಲಿ ಮ್ಯಾಚ್ ಆಗುತ್ತೆ ಅವರು ನಿಮ್ಮ ಕ್ವಾಟ್ಲೆ ಆಗ್ತಾರೆ. ವೆರಿ ವೆರಿ ಸಿಂಪಲ್. ಮೊದಲನೇದಾಗಿ ಹುಂಡಿಯನ್ನ ಚೂಸ್ ಮಾಡೋದಕ್ಕೆ ಬರ್ತಾ ಇರೋದು ಟೆನ್ಷನ್ ನಲ್ಲಿ ಮಾಡ್ಕೊಳ್ಳೋರು ಪಕ್ಕದಲ್ಲಿ ಇರೋರು ಯಾವಾಗ್ಲೂ ಲಾಸ್ಟಿಗೆ ಬರ್ತಾರೆ. ಪಾಪ ಅವರಿಗೆ ಚಾಯ್ಸೇ ಕೊಡಲ್ಲ. ಅದಕ್ಕೆ ಇವತ್ತು ಫಸ್ಟ್ ಚಾನ್ಸ್ ನ ಕೊಡ್ತಾ ಇದೀನಿ. ಬನ್ನಿ ದಿಲೀಪ್. ಓಕೆ, ಹಾಗೆ ಪಲ್ಲಿ ಮ್ಯೂಸಿಕ್. ಅದ್ರಲ್ಲಿ ಯಾರು ಇರ್ಬೋದು? ನಾನು ಸೂರಜ್. ನಾನು ಚಂದನ್, ಆಲ್ ದ ವೆರಿ ಬೆಸ್ಟ್. ಗುರು 10 ರೂಪಾಯಿಗೆ ಆಸೆ ಪಡ್ಬಿಟ್ಟು 50 ರೂಪಾಯಿಗೆ ಆಸೆ ಪಟ್ಟಳಪ್ಪ. ಅಕ್ಕ, ತಂಗಿ ಪಾರ್ಟ್ನರ್ ಆಗ್ಬಿಟ್ರಕ್ಕ ಇವತ್ತು. ಏನ್ ರೆಡಿ ಆಗಿ ಬಂದ್ರಿ? ಏನ್ ಬಂತಕ್ಕ? ಅಲ್ಲ, 200 ರೂಪಾಯಿ ಜಾಸ್ತಿ ವ್ಯಾಲ್ಯೂ ಬೆಲೆ ಬಾಳ್ತೀನಿ ಅಕ್ಕ. ಏನ್ ಗೊತ್ತ, ಕೆಲವರಿಗೆ ಜಾಸ್ತಿ ವ್ಯಾಲ್ಯೂ ಇರೋದ್ ಬೇಡ ಅಕ್ಕ. ಅಲ್ಲ, ನೋಟ್ ನೋಡಿ ಅಮರ್ತವಳೆ. ಅವ್ನ್ ನೋಟ್ ಅಲ್ಲ, ಅವ್ನ್ ಚಿಲ್ಡ್ರೆ ಬಿಡು. 50 ರೂಪಾಯಿ. ಅಮ್ಮ, ಚಿಲ್ರೆಗಳೇ ಜಾಸ್ತಿ ಸೌಂಡ್ ಮಾಡೋದು. ಬಾಯಿ ಮುಚ್ಕೊಂಡಿರೋ. ಸೌಂಡ್ ಬಗ್ಗೆ ಯೋಚನೆ ಮಾಡ್ತಾವಳೆ. ಸೂಪರ್. ಆಲ್ ದಿ ವೆರಿ ಬೆಸ್ಟ್. ಈಗ ಮುನ್ನ ಹುಂಡಿಯನ್ನ ಚೂಸ್ ಮಾಡಕ್ಕೆ ಬರ್ತಾ ಇರೋದು ಇಟ್ ಈಸ್ ಶಿಲ್ಪಾ. ಆರಾಮ್ಸೆ ಆಟ ಆಡಿ, ಹುಷಾರಾಗಿ ಆಟ ಆಡಿ. ಆಲ್ ದ ವೆರಿ ಬೆಸ್ಟ್. ಅಂಡ್ ನಿಮ್ಮ ಆಟ ಶುರುವಾಗ್ತಿದೆ ಈಗ. ನಾನು ಬಳ್ಳಿಯ ಮಿಂಚು, ಕಣ್ಣು ಗತ್ತಿಯ ಅಂಚು, ದಿಲೀಪ್ ಕೈಯಿಂದ ಪಾಸ್ ಆಗುವಾಗ ಮ್ಯೂಸಿಕ್ ಸ್ಟಾಪ್ ಆಯ್ತು. ನೀವಿಬ್ರು ಫ್ರೆಂಡ್ಸು? ಆದ್ರೆ ಅವ್ನ್ ಏನು ಹೆಲ್ಪ್ ಮಾಡಲ್ಲ ಅಕ್ಕ. ವೇಸ್ಟ್ ಫ್ರೆಂಡ್ ಅವ್ರನ್ನ. ಯಾರು ಇವನು? ಯಾವ ತರ ಹೆಲ್ಪ್ ಮಾಡ್ಬೇಕು? ನನ್ಗೆ ಇವಾಗ ಫ್ರೆಂಡ್ಸ್ ಅಂದ್ರೆ ಏನು, ಲವ್ ಅಲ್ಲೆಲ್ಲ ಹೆಲ್ಪ್ ಮಾಡ್ಬೇಕು ತಾನೆ. ಸೋನಿಗೆ ಹೆಲ್ಪ್ ಮಾಡ್ತಾನೆ. ಒಂದ್ ನಿಮಿಷ ತಡಿ. ಒಂದ್ಸರಿ ಬಂದು ಹೇಳೋದು ಏನಂದ್ರೆ, ಇನ್ ಮುಂದೆ ಈ ಲವ್ ಗಿವ್ ನನಗೇನು ಬೇಡ, ನನಗೆಲ್ಲ ಅರ್ಥ ಆಯ್ತು, ಇದೆಲ್ಲ ಯಾವ್ದು ಶಾಶ್ವತ ಅಲ್ಲ, ನಾನು ಆರಾಮಾಗಿರ್ತೀನಿ ಅಂತ ಹೇಳ್ತೀವಿ ಗುರು. 100 ಸತಿ ಹಂಗೆ ಹೇಳ್ತೀವಿ. ಇರ್ಬೇಕಾನೆ ಹಂಗೆ ಹೇಳೋದು ದಿಲೀಪ್. ಅವ್ನು ನಿಮ್ ತಮ್ಮ ಅಲ್ವಾ? ಯಾವ ತಮ್ಮ? ಗುಂಬಿಡ್ತೀನಿ ಹಂಗೆ ತಮ್ಮಗೆ. ಅದೆಲ್ಲ ನಡೆಯಲ್ಲ. ನಾವು ತುಂಬಾ ನೋಡಿದೀವಿ ಆತರ ಅಲ್ವಾ? ಸುಮ್ಮನೆ ಮಾಡ್ತಾ ಇದ್ದ ನೋಡು. ದಿಲೀಪ್, ಇವತ್ತೊಂದು ಪ್ರೀತಿಯಿಂದ ಒಂದ್ ಜವಾಬ್ದಾರಿನ ಕೊಡ್ತಾ ಇದ್ದೀನಿ ಆಯ್ತಾ? ಭಾವನ್ ಸ್ಥಾನದಲ್ಲಿ ನಿಂತ್ಕೊಂಡು ಪಾಪ ಅವರ ಆಸೆ ಏನಿದೆ ಅದನ್ನ ನೆರವೇರಿಸುವಂತ ಪ್ರಯತ್ನ ಮಾಡಿ. ಫುಲ್ ಪ್ರಯತ್ನ ಮಾಡ್ತೀನಿ. ಓಕೆನಾ? ಇಬ್ರಿಗೂ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಈಗ ಹುಂಡಿಯನ್ನ ಸೆಲೆಕ್ಟ್ ಮಾಡಕ್ಕೆ ಬರ್ತಾ ಇರುವಂತ ಕುಕ್ ಚಂದನ, ಬನ್ನಿ.
ಚಂದ್ರಣ್ಣ ಹೇಳಿ ಮೇಡಮ್. 5 ಜನರಲ್ಲಿ ಹಾ. ಯಾರು ಬೇಡ ನಿಮ್ಗೆ? ನನಗೆ 3 ಜನ ಬೇಡ. ಯಾರು? ತುಕಾಲಿ, ಪ್ರಶಾಂತ್, ಸೂರಜ್. ನೀ ಕೈ ತೋರ್ಸಿದ್ರೆ ಹೆಸರು ಹೇಳ್ಬಿಡ್ತದೆ, ಅಷ್ಟು ಗೊತ್ತಲ್ಲ. ಬೇಕು ಅಂತ ಹೇಳಿ. ಅಲ್ಲ, ನಾನಾದ್ರೆ ಅವ್ರ ಕೈ ತೋರ್ಸಿದಕ್ಕೆ ಹೆಸರು ಹೇಳ್ದೆ, ಅವ್ರಿಗೆ ಹೆಸರು ಹೇಳಕ್ಕೂ ಮನ್ಸಿಲ್ಲ. ಆಟ ಶುರು ಮಾಡುವಾ? ರೆಡಿ. ಓಕೆ, ಮ್ಯೂಸಿಕ್. ಚಳಿ ಚಳಿ ತಬ್ಬಕೋ ಚಳುನಿ ಪಾಡು ಗಿಲಿ ಗಿಲಿ ಕರ್ದೋಣಿ ಸೈಡಲಿ ಗುಂಗುಂಗಿನಲಿ ಗರ್ಮಿಯ ದೆಯಲಿ ತಾನೆ ಚಂಪಗಲಿ ಕಚ್ಕೋಬ ಗುಂಪಲಿ ಕತ್ಲಲ್ಲಿ ಕುತ್ಕೊಂಡು ಕಲಿಯೋ ಬಾಯ ಬಿಸಿ. ರಘು 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 ಇಟ್ಸ್ ರಘು. ಅಬ್ಜೆಕ್ಷನ್ ಯುವರ್ ಆನರ್. ಸೇಫ್ ಮಾಡ್ತಾ ಇದ್ರಿ ಶಿಲ್ಪನ್ನ. ಅವರೇ ಒಳ್ಳೆ ಸೇಫ್ ಅಲ್ಲಿ ಇದಾರೆ, ನಾವೇನ್ ಸೇಫ್ ಮಾಡಕ್ಕಾಯ್ತದ ಈಗ? ರಘು ಬಂದಿರೋದು ಉಂಡಿ, ಸ್ವಲ್ಪ ಬಾಯಿ ಮುಚ್ಕೊಂಡಿರ್ರಿ. ಅಯ್ಯೋ, ಏನ್ ದೊಡ್ಡಿದೇನ್ ದೊಡ್ಡ ಸಾಹಸ ಅಲ್ಲ. ಬರ್ಲಿ, ಏನ್ ಎದ್ರಕೊಂಡ್ಬಿಡ್ತೀವ? 13 ವಾರ ಆಗೈತೆ, ಒಂದೇ ಡಿಚ್ಚೆ ಮುಕ್ಕು ಡುಬುಕು. ಕಮಾನ್ ರಘು, ಇಷ್ಟೆಲ್ಲ ಅವಾಜ್ ಆಗ್ತಿದಾರಲ್ಲ, ಒಂದ್ ಕಾಲಿ ಬಂದ್ಬಿಡ್ತೀರಾ? ಇವಾಗ ಅನಿಸ್ತಾ ಇದೆ ಅವ್ನು ಸಿಗ್ಲೇಬೇಕು ಅಂತ. ಅದು ಚಾಲೆಂಜ್ ಅಂತ. ಅದು ನಂಗೆ ಬೇಡ ಆಗಿತ್ತು ಆಕ್ಚುಲಿ ತುಕಾಲಿ. ಯಾಕೆಂದ್ರೆ ಅಡ್ವಾಂಟೇಜ್ ರೌಂಡ್ ಅಲ್ಲಂತೂ ಯಾವಾಗೂ ಕೊನೆಯಲ್ಲೇ ಇರ್ತಾನೆ. ಮೇಡಮ್, ಟರ್ನಾಂಡೋ ಮಾಡಕ್ ಬಂದಿಲ್ಲ ಅವ್ರಿಗೆ. ಟರ್ನಾಂಡೋ ದೋಸೆದು ಅದನ್ನ ಮಾಡಕ್ ಬರ್ತೆ, ನನಗ್ ಕೇಳ್ತಾವ್ರೆ ಟರ್ನಾಂಡೋ ಹೆಂಗ್ ಮಾಡೋದು ಅಂತ. ಹಾಕ್ಲಾ? ರೆಡಿ. ಓ ಸೂಪರ್. ಬಾರಪ್ಪ. ನೀನ್ ಬಂದಿರೋದು ಖುಷಿ ಪಡ್ದದ, ಅಟ್ಲೀಸ್ಟ್ ಅದನ್ನ ಸ್ವಲ್ಪ ಹೊತ್ತಾದ್ರೂ ಖುಷಿ ಪಡೋದು. ಬಿಡು, ಏನಾರು ಬಿಡು, ನಿನ್ನ ಅಡಿಗೆ ನೀನ್ ಮಾಡು, ನಾನು ಸಿಮ್ಮನಾಗಿ ಇರ್ತೀನಿ. ನೋಡಿ, ಈ ಸಲ ನೀವೇ ಎಫರ್ಟ್ ಹಾಕಿ ನೀವ್ ಅಡಿಗೆ ಮಾಡಿ ಟಿಕೆಟ್ ತಗೊಂಡ್ ಫಿನಾಲೆಗೆ ಹೋಗ್ಬೇಕು. ಓಕೆನಾ? ಡೆಫಿನೆಟ್ಲಿ. ಓಕೆ, ಹಾಗಾದ್ರೆ 3 ಜನಕ್ಕೂ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಓಕೆ, ನಮ್ಮ ಚಂದ್ರಣ್ಣಂಗೆ ಎಷ್ಟು ಡಿಮಾಂಡ್ ಇತ್ತು ಹಾಗೆ ಚಂದನ್ಗೂ ಕೂಡ ತುಂಬಾ ಡಿಮಾಂಡ್ ಇದೆ. ಇವ್ರು ಚೂಸ್ ಮಾಡೋದಕ್ಕಿಂತ ಮುಂಚೆನೆ ಮಕ್ಕಳಲ್ಲೇ ಒಬ್ರು ಎಲ್ಲಾರನು ಇಗ್ನೋರ್ ಮಾಡಿ ನಂಗೆ ಅವರೇ ಬೇಕು ಅಂತ ಆಲ್ರೆಡಿ ಸೆಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ನಿಮಗ್ ಚಂದನ್ ಬೇಕಾ, ನಿಮಗ್ ಬೇಕಾ, ನಿಮಗ್ ಬೇಕಾ ಚಂದನ್? ಯಾಕೆ ಬೇಕು? ಬನ್ನಿ, ಸೇಮ್ ಸೇಮ್ ಇದ್ ಕೊಡಕ್ಕಾಗತ್ತೇನೋ? ಬೇರೆ ಏನಾದ್ರು ಹೇಳ್ಬೇಕು ನೀನು. ಯಾಕಂದ್ರೆ ನಮ್ಮ ಅಪ್ಪ ತರ ಬೆಟರ್ ಆಗಿತ್ತು ಚಂದು ಅಲ್ವಾ? ಸೇಮ್ ಕಲರ್ ಸೇಮ್ ಕಲರ್ಗೆ ಸಾಕಾಗಿತ್ತು. ಹುಷಾರ್ ಕಣ, ಯಾಕೋ ಚಂದನ್, ನೀವ್ ಇಂಪ್ರೆಸ್ ಮಾಡದೆ ಬೇಕಾಗಿಲ್ಲ, ಆಗಾಗಿದ್ದಾನೆ. ಆಲ್ರೆಡಿ ಇಸ್ ಇಂಪ್ರೆಸ್. ಎಸ್. ಸೊ ನಿಮಗೆ ಅಲ್ಲಿ ಯಾರಿದ್ದಾರೆ ಅಂತ ಗೊತ್ತು. ಒಂದು ಯಾರಿಗೂ ಬೇಡದೆ ಇರುವಂತ, ಹೌದು. ಅದಾದ್ಮೇಲೆ ಎಲ್ಲರೂ ಓಕೆ, ಎಲ್ಲರೂ ಇಷ್ಟಪಡುವಂತ ಹಿತೇಶ. ಇನ್ನೊಬ್ರು ಗಲೀಜ್ ಸೂರಜ್. ಸೊ ಈ 3 ಜನದಲ್ಲಿ ಯಾರು ಬೇಕು ಅವ್ರ ಹೆಸರು ಹೇಳದೆ ಹಿಂಟ್ ಕೊಟ್ಟು ಕಳ್ಸಿ ಅವರಿಗೆ. ಅಲ್ಲಿ ಹೋಗು, 3 ವೇಸ್ಟೆ. ಯಾರ್ ಬೇಕು ಅನ್ನೋ ಕರ್ಕೊಂಡ್ ಬಂದ್ಬಿಡು. ಹಾಯ್, ಯಾರು ಬೇಕು ನಿಮಗೆ? ಆನೆ ಬೇಕಂತ ಹೇಳಿದಾನೆ. ಇವತ್ತು ಆನೆ ಮೇಲೆ ಅಂಬರಿ ಮಾಡೋದೆ ನಿಂದು ಕಾಣ್ತಲ್ಲ. ಏಯ್, ಹೋಗಂತ ಹೇಳು. ಅಲ್ಲ, 1.5 ಗಂಟೆಯಿಂದ ಈ ಕಾಟಿ ಮಕ್ಕ ಕೂತಿದ್ವಿ, ನೀರೆಲ್ಲ ಹರ್ಕು ಐತಿ ತಡಿಕೆ. ಯಾವ ಮಕ್ಕಳು ಸೆಲೆಕ್ಟ್ ಮಾಡ್ತಾ ಇಲ್ಲ. ಅಲ್ಲ, ಇವ್ನ್ ಯಾವ ಆಂಗಲ್ ಅಲ್ಲಿ ಆನೆ ತರ ಇದೆ ನಂಗೆ ಹೇಳಿ. ಇದು ಪೌಷ್ಟಿಕಾಂಶ ಕೊರತೆ ಇರುವಂತ. ಒಂದ್ ಸ್ವಲ್ಪ ನೀನ್ ಆನೆ ಅಂತ ನಮಗ್ ಪ್ರೂವ್ ಮಾಡಕ್ಕೆ ಸೌಂಡ್ ಮಾಡು. ಇವ್ನ್ ಮಾಡ್ತಾ, ನೀನ್ ಮಾಡ್ತಾ ಇಲ್ಲ. ಹಿಂಗೆ ಮಾಡ್ತೋ ಸಂಕಲ್ಗೆ. ಚಂದನ್, ಐ ಯು ಹ್ಯಾಪಿ? ವೆರಿ ಹ್ಯಾಪಿ. ಯಾಕೆ? ಯಾರಿಗೂ ಬೇಡದೆ ಇರೋ ತುಕಾಲಿ ಬಂದಿಲ್ಲ. ಅದು 3 ಸಲ ಬಂದಂಗೆ ರೋಸ್ ಹೋಗ್ಬಿಡ್ತೀನಿ ಜೀವನದಲ್ಲಿ. ಸೂರಜ್ ಈ ಒಂದ್ಸಲಕ್ಕೂ ಬಂದೇ ಇಲ್ವಲ್ಲ? ಬೇಡ, ಅಯ್ಯೋ, ಆ ಯಪ್ಪಂದು ಟೆಲಿಗ್ಯಾಸ್ ಅಲ್ಲಿ ನೋಡೇ ಗಾಬರಿ ಆಗುತ್ತೆ ಪಾಪ. ಅವ್ರು ತಿನ್ನೋದೆಲ್ಲ ನೋಡ ಗಾಬರಿ ಆಗುತ್ತೆ.
ಇದೆಲ್ಲ ಬಿಟ್ಟಾಕಿ ಕುಕ್ ಆಫ್ ದ ವೀಕ್ ತಗೊಳ್ಳೋದ್ರ ಬಗ್ಗೆ ಮಾತ್ರ ಗಮನ ಇರ್ಲಿ. ಓಕೆನಾ? ಆಲ್ ದಿ ಬೆಸ್ಟ್. ಬಾರೋ. ಕೊನೆದಾಗಿ ಉಳ್ಕೊಂಡಿರೋದು ಇಬ್ರು, ದಿಲೀಪ್ ಅಂಡ್ ರಘು. ನೀವ್ ಯಾರನ್ನ ಚೂಸ್ ಮಾಡ್ತೀರಾ ಹೇಳಿ? ಚೋಟು. ಚೋಟು ಬೇಕಾ? ಸೊ ರಘು, ನಿಮ್ಗೆ ಇವ್ರು ಬೇಕಲ್ವಾ? ಓಕೆ. ಪ್ರಣಮ್ಯ ಹಾಗೂ ನಿರೀಕ್ಷಾ ಈಗ ದಿಲೀಪ್ ಹಾಗೂ ರಘು ಅವರ ಜೋಡಿ ಆಗ್ಯಾರೆ. ನಿಮ್ಗೆ ಯಾರು ಬೇಕು? ಇರೋ ಇಬ್ರಲ್ಲಿ ಯಾವ ತರ ಎಕ್ಸ್ಪ್ಲೈನ್ ಮಾಡ್ತೀರಾ ಮಾಡ್ಬಿಟ್ಟು ಕಳ್ಸಿ. ಇಬ್ರು ಡೇಂಜರಸ್. ಇರೋದೇ ಇಬ್ರು ಡೇಂಜರೇ. ಏನ್ ದೊಡ್ಡ ಇನ್ನೋಸೆಂಟ್ ತರ ಇಬ್ರುನುವೆ. ಹಾಯ್ ಈಗ ನಿಮಗೆ ಯಾರು ಬೇಕು? ನೀವ್ ಬೇಕು. ಯಾರು? ನೀವು ಕಳ ಕೂತ್ಕೊಳ್ಳಿ. ಬನ್ನಿ ಬಾಯ್ಲಿ 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 ಬಾಯ್ಲಿ. ನೀವ್ ಬೇಡ. ನಾನು ತುಂಬಾ ಸ್ವೀಟು. ಇಲ್ಲ ಕರೆಕ್ಟ್ ಆಗಿ ಯೋಚನೆ ಮಾಡಿ ಹೇಳು. ಇವನು ಯಾರು ಗೊತ್ತಾ? ಇವನು ತುಕಾಲಿ ಅಂತ, ನಾನ್ ದ ಗ್ರೇಟ್ ಸೂರಜ್ ಅಂತ. ಓಕೆ, ಬರ್ಲಿ ಜೋರದ ಚಪ್ಪಾಳೆ. ಸುದ್ದಿ ಕೇಳ್ತಾ ಇರುವೆ, ಎಲ್ಲರಿಗೂ ಹೇಳ್ತಾ ಇರುವೆ, ಹಿಂದೂ ಸ್ವಲ್ಪ ಸೇರಿಸುತ್ತಿರುವೆ, ಯಾಕೆ ಬಿಟ್ಟು ಕೊಳ್ತಿರುವೆ? ಸೂರಜ್ ನಾಡದೆಲ್ಲ ನೋಡ್ತಾ ಇರುವೆ, ತುಂಬಾ ತಪ್ಪು ಮಾಡ್ತಾ ಇರುವೆ, ಗೊತ್ತಿದ್ರೂನು ಸುಮ್ನೆ ಇರುವೆ, ಎಲ್ಲರಿಗೂ ಬಿಡ್ತಿರುವೆ. ಕುಣರ್ರಿ ತಕ್ಕತ್ತ ಕುಣಿಸಿ ತಕ್ಕತ್ತಾಯ್, ಕುಣರ್ರಿ ತಕ್ಕತ್ತ ಕುಣಿಸಿ ತಕ್ಕತ್ತಾಯ್, ಕುಣರ್ರಿ ಯಾರು? ನಾನೇ ಕಣ. ಹಾಕೊಳ್ಳೋ ಮೇಡಮ್, ಈ ಕಾಸ್ಟ್ಯೂಮ್ ಹಾಕೊಂಡ್ ಮೈ ಎಲ್ಲ ನೆಂದೋಗ್ಬಿಟ್ಟೈತೆ. ಓಕೆ, ನಮ್ಮ ರಘು ಅವ್ರಿಗೆ ಸಿಕ್ಕಿರೋದು ತುಕಾಲಿ ಹಾಗೂ ದಿಲೀಪ್ ಅವ್ರಿಗೆ ಸಿಕ್ಕಿರೋದು ಗಲೀಜ್ ಸೂರಜ್. ನಮ್ಮ ಕುಕ್ಗಳು ಮಕ್ಕಳನ್ನ ಚೂಸ್ ಮಾಡಿದ್ರು. ಮಕ್ಕಳು ಹೋಗಿ ಅವ್ರಿಗೆ ಬೇಕಾಗಿರೋ ಕ್ವಾಟ್ಲೆನ ಚೂಸ್ ಮಾಡ್ಕೊಂಬಂದ್ರು. ಅಂಡ್ ಮಕ್ಕಳಿಗೆ ಈಗ ಸ್ವಲ್ಪ ಹೊತ್ತು ರೆಸ್ಟ್ ಕೊಡೋಣ ಅಂತ ಅವ್ರಿಗೆ ರೆಸ್ಟ್ ಕೊಟ್ಟು ನಮ್ಮ ಕ್ವಾಟ್ಲೆಗಳ ಕುಕ್ಕುಗಳ ಕೈಲಿ ಅಡ್ವಾಂಟೇಜ್ ಟಾಸ್ಕ್ ನ ಆಡಿಸ್ತೀನಿ. ಸೊ ಎಲ್ಲ ಬನ್ನಿ. ವೈಟ್ ಗೋಲ್ಡ್ ಇದೀಗ ದಕ್ಷಿಣ ಭಾರತದಲ್ಲಿ 50ಕ್ಕೂ ಹೆಚ್ಚು ಶಾಖೆಗಳನ್ನ ಹೊಂದಿದೆ. ಭಾವನೆ ತುಂಬಿರುವಂತ ಚಿನ್ನಕ್ಕೆ ಭರವಸೆ ತುಂಬಿದ ಬೆಲೆ ನಿಮ್ಮ ವೈಟ್ ಗೋಲ್ಡ್ ನಲ್ಲಿ ಮಾತ್ರ. ಇವರು ಚಿನ್ನದ ಶುದ್ಧತೆಯನ್ನು ಅಳೆಯಲು ಜರ್ಮನ್ ಸ್ಪೆಕ್ಟ್ರೋಮೀಟರ್ ನ ಬಳಸ್ತಾರೆ ಮತ್ತು ನಿಮ್ಮ ಬ್ಯಾಂಕ್ ಖಾತೆಗೆ ಕೇವಲ 35 ನಿಮಿಷಗಳಲ್ಲಿ ಹಣವನ್ನ ಪಡೆಯಬಹುದು. ಚಿನ್ನ ಮಾರಾಟಕ್ಕೆ ನಂಬಿಕೆಯ ಸಂಸ್ಥೆ ವೈಟ್ ಗೋಲ್ಡ್ಗೆ ಹಿಂದೆ ಭೇಟಿ ನೀಡಿ. ಹೆಚ್ಚಿನ ಮಾಹಿತಿ 8880 300 200ಗೆ ಸಂಪರ್ಕಿಸಿ.